ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಅಹಮದಾಬಾದ್ ವಿಮಾನ ದುರಂತಕ್ಕೂ ಮೊದಲೇ ಭಯಾನಕ ಭವಿಷ್ಯ ನುಡಿದಿದ್ರು ಆ ಮಹಿಳೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಗುರುವಾರ ಮಧ್ಯಾಹ್ನ ಭೀಕರ ವಿಮಾನ ದುರಂತ ಸಂಭವಿಸಿದೆ. ಲಂಡನ್ಗೆ ತೆರಳತಾಗಿದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವು ಸೆಕೆಂಡುಗಳಲ್ಲಿ ಪತನವಾಗಿದೆ. ಈ ದುರಂತ ಬೆನ್ನಲ್ಲೇ ಮಹಿಳಾ ಜ್ಯೋತಿಷಿಯೊಬ್ಬರು ಟ್ವೀಟ್ ಭಾರಿ ವೈರಲ್ ಆಗ್ತಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಗುರುವಾರ ಮಧ್ಯಾಹ್ನ ಭೀಕರ ವಿಮಾನ ದುರಂತ ಸಂಭವಿಸಿದೆ. ಲಂಡನ್ಗೆ ತೆರಳತಾಗಿದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವು ನಿಮಿಷಗಳಲ್ಲಿ, ಅಂದರೆ 5 ನಿಮಿಷಗಳ ಒಳಗೆ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಮೇಘಾನಿ ನಗರ ಜನವಸತಿ ಪ್ರದೇಶದಲ್ಲಿ ಪತನಗೊಂಡಿದೆ. ಇದೀಗ ಈ ಒಂದು ಟ್ವೀಟ್, ಒಂದು ದಿನಾಂಕ ಮತ್ತು ಒಂದು ಆಘಾತ. ಸದ್ಯ ಇದನ್ನ ನೋಡಿದ ಜನ ಬೆಚ್ಚಿಬಿದ್ದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಅಲ್ಲೋಲ ಸೃಷ್ಟಿಯಾಗಿದೆ. ಸಾಮಾನ್ಯವಾಗಿ ಜ್ಯೋತಿಷಿಗಳು ಜಗತ್ತಿನ ವಿನಾಶ, ಹವಾಮಾನ ಬದಲಾವಣೆ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿತಾರೆ. ಆಸ್ಟ್ರೋ ಶರ್ಮಾ ಜ್ಯೋತಿಷಿ ಎಂಬುವರು ಜೂನ್ 5ರಂದು ಒಂದು ಟ್ವೀಟ್ ಮಾಡಿದ್ರು. ಅದರಲ್ಲಿ ಅವರು ವಿಮಾನ ಅಪಘಾತ ಮತ್ತು ವಾಯುಯಾನ ವಲಯದಲ್ಲಿ ಸಂಭವನೀಯ ವಿನಾಶದ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ರು. ಜ್ಯೋತಿಷಿ ಶರ್ಮಿತಾ ಟ್ವೀಟ್ ಮಾಡಿದ ಸರಿಯಾಗಿ 7 ದಿನಗಳ ನಂತರ ಜೂನ್ 12ರಂದು ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಈ ಬೆನ್ನಲ್ಲೇ ಆಸ್ಟ್ರೋ ಶರ್ಮಿತಾ ಅವರ ಟ್ವೀಟ್ ಭಾರಿ ವೈರಲ್ ಆಗ್ತಾಗಿದೆ. ವಿಮಾನ ದುರಂತ ಸುಳಿವು ಕೊಟ್ಟಿದ್ರ ಜ್ಯೋತಿಷಿ. 2025ರಲ್ಲಿ ವಾಯುಯಾನ ವಲಯವು ಅಭಿವೃದ್ಧಿ ಹೊಂದುತ್ತದೆ, ಆದರೆ ಈ ಸಮಯದಲ್ಲಿ ದೊಡ್ಡ ಅವಘಡಗಳ ಸಾಧ್ಯತೆಯೂ ಇರುತ್ತೆ ಅಂತ ಜ್ಯೋತಿಷಿ ಟ್ವೀಟ್ ಬರೆದಿದ್ರು. ಗುರು ಮೃಗಶಿರ ಮತ್ತು ಆರ್ದ್ರ ನಕ್ಷತ್ರದಲ್ಲಿದ್ದಾಗ ವಾಯುಯಾನದಲ್ಲಿ ಅಭಿವೃದ್ಧಿ ಇರುತ್ತೆ, ಆದರೆ ಸುರಕ್ಷಿತ ಮತ್ತು ಸ್ಥಿರತೆಯ ಕೊರತೆ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ತಮ್ಮ ಟ್ವೀಟ್ನಲ್ಲಿ ಗುರು ಮೃಗಶಿರ ಆರ್ದ್ರ ನಕ್ಷತ್ರದಲ್ಲಿದ್ದಾಗ ವಾಯುಯಾನದಲ್ಲಿ ಅಭಿವೃದ್ಧಿಯಾಗತ್ತೆ, ಆದರೆ ಸುರಕ್ಷತೆ ಮತ್ತು ಸ್ಥಿರತೆಯ ಕೊರತೆ ಇರುತ್ತೆ ಅಂತ ಹೇಳಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ತಮ್ಮ ಟ್ವೀಟ್ನಲ್ಲಿ ವಿಮಾನ ಅಪಘಾತದ ಮುನ್ಸೂಚನೆಗೆ ನಾನು ಇನ್ನೂ ಬದ್ಧವಾಗಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಇದೀಗ ಅಹಮದಾಬಾದ್ನಿಂದ ಲಂಡನ್ಗೆ ಹೊರತಾ ಇರುವ ಏರ್ ಇಂಡಿಯಾ ಡ್ರೀಮ್ ಲೈನರ್ ವಿಮಾನ ಹಾರಾಟದ ಸಮಯದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಅಪಘಾತಕ್ಕೀಡಾಗಿತ್ತು. ಇನ್ನು ಈ ವಿಮಾನದಲ್ಲಿ 242 ಜನರಿದ್ದರೂ ಜೊತೆಗೆ ಒಬ್ಬರು ಮಾತ್ರ ಬದುಕುಳಿದಿದ್ದಾರೆ. ಈ ಘಟನೆ ನಂತರ ಸಾಮಾಜಿಕ ಮಾಧ್ಯಮದಲ್ಲಿ ಜನರು ಜ್ಯೋತಿಷಿಯ ಹಳೆಯ ಟ್ವೀಟ್ಗಳನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸದ್ಯ ಜ್ಯೋತಿಷಿ ಶರ್ಮಿತಾ ಅವರ ಟ್ವೀಟ್ ಭಾರಿ ಸದ್ದು ಮಾಡ್ತಾಗಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಭಾರಿ ಪ್ರಮಾಣದಲ್ಲಿ ವಿನಾಶಕಾರಿ ಘಟನೆಗಳು ಸಂಭವಿಸಲಿವೆ ಅಂತ ಹೇಳಲಾಗಿದೆ. ಅಹಮದಾಬಾದ್ ವಿಮಾನ ದುರಂತಕ್ಕೂ ಮೊದಲೇ ಭಯಾನಕ ಭವಿಷ್ಯ ನುಡಿದಿದ್ರು ಆ ಮಹಿಳೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಗುರುವಾರ ಮಧ್ಯಾಹ್ನ ಭೀಕರ ವಿಮಾನ ದುರಂತ ಸಂಭವಿಸಿದೆ. ಲಂಡನ್ಗೆ ತೆರಳತಾಗಿದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವು ಸೆಕೆಂಡುಗಳಲ್ಲಿ ಪತನವಾಗಿದೆ. ಈ ದುರಂತ ಬೆನ್ನಲ್ಲೇ ಮಹಿಳಾ ಜ್ಯೋತಿಷಿಯೊಬ್ಬರು ಟ್ವೀಟ್ ಭಾರಿ ವೈರಲ್ ಆಗ್ತಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಗುರುವಾರ ಮಧ್ಯಾಹ್ನ ಭೀಕರ ವಿಮಾನ ದುರಂತ ಸಂಭವಿಸಿದೆ. ಲಂಡನ್ಗೆ ತೆರಳತಾಗಿದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವು ನಿಮಿಷಗಳಲ್ಲಿ, ಅಂದರೆ 5 ನಿಮಿಷಗಳ ಒಳಗೆ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಮೇಘಾನಿ ನಗರ ಜನವಸತಿ ಪ್ರದೇಶದಲ್ಲಿ ಪತನಗೊಂಡಿದೆ. ಇದೀಗ ಈ ಒಂದು ಟ್ವೀಟ್, ಒಂದು ದಿನಾಂಕ ಮತ್ತು ಒಂದು ಆಘಾತ. ಸದ್ಯ ಇದನ್ನ ನೋಡಿದ ಜನ ಬೆಚ್ಚಿಬಿದ್ದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಅಲ್ಲೋಲ ಸೃಷ್ಟಿಯಾಗಿದೆ. ಸಾಮಾನ್ಯವಾಗಿ ಜ್ಯೋತಿಷಿಗಳು ಜಗತ್ತಿನ ವಿನಾಶ, ಹವಾಮಾನ ಬದಲಾವಣೆ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿತಾರೆ. ಆಸ್ಟ್ರೋ ಶರ್ಮಾ ಜ್ಯೋತಿಷಿ ಎಂಬುವರು ಜೂನ್ 5ರಂದು ಒಂದು ಟ್ವೀಟ್ ಮಾಡಿದ್ರು. ಅದರಲ್ಲಿ ಅವರು ವಿಮಾನ ಅಪಘಾತ ಮತ್ತು ವಾಯುಯಾನ ವಲಯದಲ್ಲಿ ಸಂಭವನೀಯ ವಿನಾಶದ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ರು. ಜ್ಯೋತಿಷಿ ಶರ್ಮಿತಾ ಟ್ವೀಟ್ ಮಾಡಿದ ಸರಿಯಾಗಿ 7 ದಿನಗಳ ನಂತರ ಜೂನ್ 12ರಂದು ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಈ ಬೆನ್ನಲ್ಲೇ ಆಸ್ಟ್ರೋ ಶರ್ಮಿತಾ ಅವರ ಟ್ವೀಟ್ ಭಾರಿ ವೈರಲ್ ಆಗ್ತಾಗಿದೆ. ವಿಮಾನ ದುರಂತ ಸುಳಿವು ಕೊಟ್ಟಿದ್ರ ಜ್ಯೋತಿಷಿ. 2025ರಲ್ಲಿ ವಾಯುಯಾನ ವಲಯವು ಅಭಿವೃದ್ಧಿ ಹೊಂದುತ್ತದೆ, ಆದರೆ ಈ ಸಮಯದಲ್ಲಿ ದೊಡ್ಡ ಅವಘಡಗಳ ಸಾಧ್ಯತೆಯೂ ಇರುತ್ತೆ ಅಂತ ಜ್ಯೋತಿಷಿ ಟ್ವೀಟ್ ಬರೆದಿದ್ರು. ಗುರು ಮೃಗಶಿರ ಮತ್ತು ಆರ್ದ್ರ ನಕ್ಷತ್ರದಲ್ಲಿದ್ದಾಗ ವಾಯುಯಾನದಲ್ಲಿ ಅಭಿವೃದ್ಧಿ ಇರುತ್ತೆ, ಆದರೆ ಸುರಕ್ಷಿತ ಮತ್ತು
ಸ್ಥಿರತೆಯ ಕೊರತೆ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ತಮ್ಮ ಟ್ವೀಟ್ನಲ್ಲಿ ಗುರು ಮೃಗಶಿರ ಆರ್ದ್ರ ನಕ್ಷತ್ರದಲ್ಲಿದ್ದಾಗ ವಾಯುಯಾನದಲ್ಲಿ ಅಭಿವೃದ್ಧಿಯಾಗತ್ತೆ, ಆದರೆ ಸುರಕ್ಷತೆ ಮತ್ತು ಸ್ಥಿರತೆಯ ಕೊರತೆ ಇರುತ್ತೆ ಅಂತ ಹೇಳಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ತಮ್ಮ ಟ್ವೀಟ್ನಲ್ಲಿ ವಿಮಾನ ಅಪಘಾತದ ಮುನ್ಸೂಚನೆಗೆ ನಾನು ಇನ್ನೂ ಬದ್ಧವಾಗಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಇದೀಗ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟ ಇರುವ ಏರ್ ಇಂಡಿಯಾ ಡ್ರೀಮ್ ಲೈನರ್ ವಿಮಾನ ಹಾರಾಟದ ಸಮಯದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಅಪಘಾತಕ್ಕೀಡಾಗಿತ್ತು. ಇನ್ನು ಈ ವಿಮಾನದಲ್ಲಿ 242 ಜನರಿದ್ದರೂ ಜೊತೆಗೆ ಒಬ್ಬರು ಮಾತ್ರ ಬದುಕುಳಿದಿದ್ದಾರೆ. ಈ ಘಟನೆ ನಂತರ ಸಾಮಾಜಿಕ ಮಾಧ್ಯಮದಲ್ಲಿ ಜನರು ಜ್ಯೋತಿಷಿಯ ಹಳೆಯ ಟ್ವೀಟ್ಗಳನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸದ್ಯ ಜ್ಯೋತಿಷಿ ಶರ್ಮಿತಾ ಅವರ ಟ್ವೀಟ್ ಭಾರೀ ಸದ್ದು ಮಾಡ್ತಾ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಭಾರೀ ಪ್ರಮಾಣದಲ್ಲಿ ವಿನಾಶಕಾರಿ ಘಟನೆಗಳು ಸಂಭವಿಸಲಿವೆ ಅಂತ ಹೇಳಲಾಗಿದೆ. ಅಹಮದಾಬಾದ್ ವಿಮಾನ ದುರಂತಕ್ಕೂ ಮೊದಲೇ ಭಯಾನಕ ಭವಿಷ್ಯ ನುಡಿದಿದ್ರು ಆ ಮಹಿಳೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಗುರುವಾರ ಮಧ್ಯಾಹ್ನ ಭೀಕರ ವಿಮಾನ ದುರಂತ ಸಂಭವಿಸಿದೆ. ಲಂಡನ್ಗೆ ತೆರಳತಾಗಿದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವು ಸೆಕೆಂಡುಗಳಲ್ಲಿ ಪತನವಾಗಿದೆ. ಈ ದುರಂತ ಬೆನ್ನಲ್ಲೇ ಮಹಿಳಾ ಜ್ಯೋತಿಷಿಯೊಬ್ಬರು ಟ್ವೀಟ್ ಭಾರಿ ವೈರಲ್ ಆಗ್ತಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಗುರುವಾರ ಮಧ್ಯಾಹ್ನ ಭೀಕರ ವಿಮಾನ ದುರಂತ ಸಂಭವಿಸಿದೆ. ಲಂಡನ್ಗೆ ತೆರಳತಾಗಿದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವು ನಿಮಿಷಗಳಲ್ಲಿ, ಅಂದರೆ 5 ನಿಮಿಷಗಳ ಒಳಗೆ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಮೇಘಾನಿ ನಗರ ಜನವಸತಿ ಪ್ರದೇಶದಲ್ಲಿ ಪತನಗೊಂಡಿದೆ. ಇದೀಗ ಈ ಒಂದು ಟ್ವೀಟ್, ಒಂದು ದಿನಾಂಕ ಮತ್ತು ಒಂದು ಆಘಾತ. ಸದ್ಯ ಇದನ್ನ ನೋಡಿದ ಜನ ಬೆಚ್ಚಿಬಿದ್ದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸಾಮಾನ್ಯವಾಗಿ ಜ್ಯೋತಿಷಿಗಳು ಜಗತ್ತಿನ ವಿನಾಶ, ಹವಾಮಾನ ಬದಲಾವಣೆ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿತಾರೆ. ಆಸ್ಟ್ರೋ ಶರ್ಮಾ ಜ್ಯೋತಿಷಿ ಎಂಬುವರು ಜೂನ್ 5ರಂದು ಒಂದು ಟ್ವೀಟ್ ಮಾಡಿದ್ರು. ಅದರಲ್ಲಿ ಅವರು ವಿಮಾನ ಅಪಘಾತ ಮತ್ತು ವಾಯುಯಾನ ವಲಯದಲ್ಲಿ ಸಂಭವನೀಯ ವಿನಾಶದ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ರು. ಜ್ಯೋತಿಷಿ ಶರ್ಮಿತಾ ಟ್ವೀಟ್ ಮಾಡಿದ ಸರಿಯಾಗಿ 7 ದಿನಗಳ ನಂತರ ಜೂನ್ 12ರಂದು ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಈ ಬೆನ್ನಲ್ಲೇ ಆಸ್ಟ್ರೋ ಶರ್ಮಿತಾ ಅವರ ಟ್ವೀಟ್ ಭಾರಿ ವೈರಲ್ ಆಗ್ತಾಗಿದೆ. ವಿಮಾನ ದುರಂತ ಸುಳಿವು ಕೊಟ್ಟಿದ್ರ ಜ್ಯೋತಿಷಿ. 2025ರಲ್ಲಿ ವಾಯುಯಾನ ವಲಯವು ಅಭಿವೃದ್ಧಿ ಹೊಂದುತ್ತದೆ, ಆದರೆ ಈ ಸಮಯದಲ್ಲಿ ದೊಡ್ಡ ಅವಘಡಗಳ ಸಾಧ್ಯತೆಯೂ ಇರುತ್ತೆ ಅಂತ ಜ್ಯೋತಿಷಿ ಟ್ವೀಟ್ ಬರೆದಿದ್ರು. ಗುರು ಮೃಗಶಿರ ಮತ್ತು ಆರ್ದ್ರ ನಕ್ಷತ್ರದಲ್ಲಿದ್ದಾಗ ವಾಯುಯಾನದಲ್ಲಿ ಅಭಿವೃದ್ಧಿ ಇರುತ್ತೆ, ಆದರೆ ಸುರಕ್ಷಿತ ಮತ್ತು ಸ್ಥಿರತೆಯ ಕೊರತೆ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ತಮ್ಮ ಟ್ವೀಟ್ನಲ್ಲಿ ಗುರು ಮೃಗಶಿರ ಆರ್ದ್ರ ನಕ್ಷತ್ರದಲ್ಲಿದ್ದಾಗ ವಾಯುಯಾನದಲ್ಲಿ ಅಭಿವೃದ್ಧಿಯಾಗತ್ತೆ, ಆದರೆ ಸುರಕ್ಷತೆ ಮತ್ತು ಸ್ಥಿರತೆಯ ಕೊರತೆ ಇರುತ್ತೆ ಅಂತ ಹೇಳಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ತಮ್ಮ ಟ್ವೀಟ್ನಲ್ಲಿ ವಿಮಾನ ಅಪಘಾತದ ಮುನ್ಸೂಚನೆಗೆ ನಾನು ಇನ್ನೂ ಬದ್ಧವಾಗಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಇದೀಗ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟ ಇರುವ ಏರ್ ಇಂಡಿಯಾ ಡ್ರೀಮ್ ಲೈನರ್ ವಿಮಾನ ಹಾರಾಟದ ಸಮಯದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಅಪಘಾತಕ್ಕೀಡಾಗಿತ್ತು. ಇನ್ನು ಈ ವಿಮಾನದಲ್ಲಿ 242 ಜನರಿದ್ದರೂ ಜೊತೆಗೆ ಒಬ್ಬರು ಮಾತ್ರ ಬದುಕುಳಿದಿದ್ದಾರೆ. ಈ ಘಟನೆ ನಂತರ ಸಾಮಾಜಿಕ ಮಾಧ್ಯಮದಲ್ಲಿ ಜನರು ಜ್ಯೋತಿಷಿಯ ಹಳೆಯ ಟ್ವೀಟ್ಗಳನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸದ್ಯ ಜ್ಯೋತಿಷಿ ಶರ್ಮಿತಾ ಅವರ ಟ್ವೀಟ್ ಭಾರೀ ಸದ್ದು ಮಾಡ್ತಾಗಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಭಾರೀ ಪ್ರಮಾಣದಲ್ಲಿ ವಿನಾಶಕಾರಿ ಘಟನೆಗಳು ಸಂಭವಿಸಲಿವೆ ಅಂತ ಹೇಳಲಾಗಿದೆ. ಅಹಮದಾಬಾದ್ ವಿಮಾನ ದುರಂತಕ್ಕೂ ಮೊದಲೇ ಭಯಾನಕ ಭವಿಷ್ಯ ನುಡಿದಿದ್ರು ಆ ಮಹಿಳೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಗುರುವಾರ ಮಧ್ಯಾಹ್ನ ಭೀಕರ ವಿಮಾನ ದುರಂತ ಸಂಭವಿಸಿದೆ. ಲಂಡನ್ಗೆ ತೆರಳತಾಗಿದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವು ಸೆಕೆಂಡುಗಳಲ್ಲಿ ಪತನವಾಗಿದೆ. ಈ ದುರಂತ ಬೆನ್ನಲ್ಲೇ ಮಹಿಳಾ ಜ್ಯೋತಿಷಿಯೊಬ್ಬರು ಟ್ವೀಟ್ ಭಾರಿ ವೈರಲ್ ಆಗ್ತಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಗುರುವಾರ ಮಧ್ಯಾಹ್ನ ಭೀಕರ ವಿಮಾನ ದುರಂತ ಸಂಭವಿಸಿದೆ. ಲಂಡನ್ಗೆ ತೆರಳತಾಗಿದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವು ನಿಮಿಷಗಳಲ್ಲಿ, ಅಂದರೆ 5 ನಿಮಿಷಗಳ ಒಳಗೆ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಮೇಘಾನಿ ನಗರ ಜನವಸತಿ ಪ್ರದೇಶದಲ್ಲಿ ಪತನಗೊಂಡಿದೆ. ಇದೀಗ ಈ ಒಂದು ಟ್ವೀಟ್, ಒಂದು ದಿನಾಂಕ ಮತ್ತು ಒಂದು ಆಘಾತ. ಸದ್ಯ ಇದನ್ನ ನೋಡಿದ ಜನ ಬೆಚ್ಚಿಬಿದ್ದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸಾಮಾನ್ಯವಾಗಿ ಜ್ಯೋತಿಷಿಗಳು ಜಗತ್ತಿನ ವಿನಾಶ, ಹವಾಮಾನ ಬದಲಾವಣೆ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿತಾರೆ. ಆಸ್ಟ್ರೋ ಶರ್ಮಾ ಜ್ಯೋತಿಷಿ ಎಂಬುವರು ಜೂನ್ 5ರಂದು ಒಂದು ಟ್ವೀಟ್ ಮಾಡಿದ್ರು. ಅದರಲ್ಲಿ ಅವರು ವಿಮಾನ ಅಪಘಾತ ಮತ್ತು ವಾಯುಯಾನ ವಲಯದಲ್ಲಿ ಸಂಭವನೀಯ ವಿನಾಶದ ಬಗ್ಗೆ
ಎಚ್ಚರಿಕೆಯನ್ನ ನೀಡಿದ್ರು. ಜ್ಯೋತಿಷಿ ಶರ್ಮಿತಾ ಟ್ವೀಟ್ ಮಾಡಿದ ಸರಿಯಾಗಿ 7 ದಿನಗಳ ನಂತರ ಜೂನ್ 12ರಂದು ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಈ ಬೆನ್ನಲ್ಲೇ ಆಸ್ಟ್ರೋ ಶರ್ಮಿತಾ ಅವರ ಟ್ವೀಟ್ ಭಾರಿ ವೈರಲ್ ಆಗ್ತಾಗಿದೆ. ವಿಮಾನ ದುರಂತ ಸುಳಿವು ಕೊಟ್ಟಿದ್ರ ಜ್ಯೋತಿಷಿ. 2025ರಲ್ಲಿ ವಾಯುಯಾನ ವಲಯವು ಅಭಿವೃದ್ಧಿ ಹೊಂದುತ್ತದೆ, ಆದರೆ ಈ ಸಮಯದಲ್ಲಿ ದೊಡ್ಡ ಅವಘಡಗಳ ಸಾಧ್ಯತೆಯೂ ಇರುತ್ತೆ ಅಂತ ಜ್ಯೋತಿಷಿ ಟ್ವೀಟ್ ಬರೆದಿದ್ರು. ಗುರು ಮೃಗಶಿರ ಮತ್ತು ಆರ್ದ್ರ ನಕ್ಷತ್ರದಲ್ಲಿದ್ದಾಗ ವಾಯುಯಾನದಲ್ಲಿ ಅಭಿವೃದ್ಧಿ ಇರುತ್ತೆ, ಆದರೆ ಸುರಕ್ಷಿತ ಮತ್ತು ಸ್ಥಿರತೆಯ ಕೊರತೆ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ತಮ್ಮ ಟ್ವೀಟ್ನಲ್ಲಿ ಗುರು ಮೃಗಶಿರ ಆರ್ದ್ರ ನಕ್ಷತ್ರದಲ್ಲಿದ್ದಾಗ ವಾಯುಯಾನದಲ್ಲಿ ಅಭಿವೃದ್ಧಿಯಾಗತ್ತೆ, ಆದರೆ ಸುರಕ್ಷತೆ ಮತ್ತು ಸ್ಥಿರತೆಯ ಕೊರತೆ ಇರುತ್ತೆ ಅಂತ ಹೇಳಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ತಮ್ಮ ಟ್ವೀಟ್ನಲ್ಲಿ ವಿಮಾನ ಅಪಘಾತದ ಮುನ್ಸೂಚನೆಗೆ ನಾನು ಇನ್ನೂ ಬದ್ಧವಾಗಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ. ಇದೀಗ ಅಹಮದಾಬಾದ್ನಿಂದ ಲಂಡನ್ಗೆ ಹೊರತಾ ಇರುವ ಏರ್ ಇಂಡಿಯಾ ಡ್ರೀಮ್ ಲೈನರ್ ವಿಮಾನ ಹಾರಾಟದ ಸಮಯದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಅಪಘಾತಕ್ಕೀಡಾಗಿತ್ತು. ಇನ್ನು ಈ ವಿಮಾನದಲ್ಲಿ 242 ಜನರಿದ್ದರು, ಜೊತೆಗೆ ಒಬ್ಬರು ಮಾತ್ರ ಬದುಕುಳಿದಿದ್ದಾರೆ. ಈ ಘಟನೆ ನಂತರ ಸಾಮಾಜಿಕ ಮಾಧ್ಯಮದಲ್ಲಿ ಜನರು ಜ್ಯೋತಿಷಿಯ ಹಳೆಯ ಟ್ವೀಟ್ಗಳನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸದ್ಯ ಜ್ಯೋತಿಷಿ ಶರ್ಮಿತಾ ಅವರ ಟ್ವೀಟ್ ಭಾರಿ ಸದ್ದು ಮಾಡ್ತಾ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಭಾರಿ ಪ್ರಮಾಣದಲ್ಲಿ ವಿನಾಶಕಾರಿ ಘಟನೆಗಳು ಸಂಭವಿಸಲಿವೆ ಅಂತ ಹೇಳಲಾಗಿದೆ.